ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 10ನೇ ತರಗತಿಯ ಫಾರ್ಮೇಟಿವ್ ಅಸೆಸ್ಮೆಂಟು ಅಂದರೆ FA 2ಕ್ಕಾಗಿ 2ನೇ ಸೆಟ್ಟಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ಮೊದಲ ಸೆಟ್ಟಲ್ಲಿ 6 ವಿಷಯಗಳನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ಔಟ್ ಮಾಡಿ. ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳಿದ್ದಾವೆ, ಪ್ರಶ್ನೆಗಳು ರಿಪೀಟ್ ಆಗ್ತವೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಸಹಿತ. ಸೊ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅದ, ಮಾರ್ಕ್ಸ್ 20 ಅದ. ಫಸ್ಟ್ ಕೊಟ್ಟಿದ್ದು ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಡೂ ಆ್ಯಸ್ ಡೈರೆಕ್ಟೆಡಲ್ಲಿ ಫಸ್ಟ್ ಇರೋದು 4 ಕ್ವಶನ್ಸು. ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕು. ಸೊ ಅದರಲ್ಲಿ ಕರೆಕ್ಟಾಗಿರ್ತಕ್ಕಂಥದ್ದು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ MCQ ಇದ್ದಾವೆ, ಅವುಗಳನ್ನು ಆರಿಸಿ ಬರಿಬೇಕಾಗಿತ್ತು. ಎಸ್, ದ ಓಲ್ಡ್ ಮ್ಯಾನ್ ಹಂಗ್ ಹೀಸ್ ಹೆಡ್ ಫಾರ್ ಅ ಮೂಮೆಂಟ್ ಇನ್ ಥಾಟ್ ಅಂತ ಇದೆ. ಓಕೆನಾ, ಇದು ಕ್ವಶನ್ ಟ್ಯಾಗನ್ನು ಮಾಡಬೇಕು. A haven't he, B didn't he, C hasn't he, D isn't he ಅಂತ ಇದೆ. ಓಕೆನಾ, ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಆಪ್ಷನ್ B ಡಿಡಂಟ್ ಹಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಬರ್ತದೆ. ಪ್ರಶ್ನೆ 2, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಸೊ ಕರೆಕ್ಟಾಗಿರ್ತಕ್ಕಂಥ ಇನ್ಫಿನಿಟಿವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಆರಿಸ್ಬೇಕಿತ್ತು. ಸೆಂಟೆನ್ಸ್ ಇದೆ ನೋಡಿ, ಯಸ್ ಐ ವೆಂಟ್ ಟು ಮೀಟ್ ಮೈ ಫ್ರೆಂಡ್ ಅಂತ ಇದೆ. ಇದು ಟು ಮೀಟ್, ವೆಂಟ್, ಮಿಸ್, ಡಿಡ್. ಸೊ ಯಾವುದು ಇನ್ಫಿನಿಟ್ ಅಂದರೆ ನೆನಪಿಟ್ಕೋಬೇಕು, ಟು ಫಾರ್ಮ್ ಜೊತೆಗೆ ಮೇನ್ ವರ್ಬ್ ಇರ್ತದೆ. ಸೊ ಎಲ್ಲಿ ಟು ಫಾರ್ಮ್ ಜೊತೆ ಮೇನ್ ವರ್ಬ್ ಅದ? ಎಸ್, ಆಪ್ಷನ್ ಎದಲ್ಲದ ಟು ಮೀಟ್ ಅಂತದ. ಸೊ ಟು ಮೀಟ್ ಅಂತಕ್ಕಂಥದ್ದು ಇನ್ಫಿನಿಟ್ ಆಗ್ತದೆ. ಪ್ರಶ್ನೆ 3, ಚೂಸ್ ದ ಕರೆಕ್ಟ್ ಕೊಲಾಕೇಟಿವ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ಓಕೆ, ಡಿಪ್ರೆಸ್ಡ್ ಅಂತ ಇದೆ. ಇಲ್ಲಿ ಕ್ಲಾಸ್ ಅದ, ಪುಷ್ ಅದ, ಬಟನ್ ಅದ, ಹ್ಯಾಂಡ್ ಅದ. ಸೊ ಡಿಪ್ರೆಸ್ಡ್ ಕ್ಲಾಸ್ ಅಂತ ಬರ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು, LBAದಲ್ಲಿಂದು. ಸೊ ವೆರಿ ಇಂಪಾರ್ಟೆಂಟ್, ಡಿಪ್ರೆಸ್ಡ್ ಕ್ಲಾಸ್ ಈಸ್ ದಿ ಆನ್ಸರ್. 4th ಪ್ರಶ್ನೆಗೆ ಬರ್ತೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ಅಪ್ರೋಪ್ರಿಯೇಟಿವ್ ಆರ್ಟಿಕಲ್ ಕೇಳಿದ್ದಾರೆ. ರಾಜೇಶ್ ಈಸ್ ಡ್ಯಾಶ್ NCC ಸ್ಟೂಡೆಂಟ್ ಅಂತ ಇದೆ. ಇದು ಅಬ್ರಿವೇಷನ್ ಬರ್ತಂದ್ರೆ ಏನಾಗಬೇಕಪ್ಪ ಅಂದ್ರೆ ಆ್ಯನ್ ಅಂತ ಬಳಸ್ತೀವಿ. ಸೊ ಇಲ್ಲಿ ರಾಜೇಶ್ ಈಸ್ ಆ್ಯನ್ NCC ಸ್ಟೂಡೆಂಟ್ ಅಂತಿದೆ. AN ಆ್ಯನ್ ಅನ್ನೋದನ್ನು ಬರಿಬೇಕು. ಇನ್ನು 2 ಮಾರ್ಕರ್ ಪ್ರಶ್ನೆ ಬರ್ತೀನಿ. ಸೊ 2 ಮಾರ್ಕರ್ದು ಟೋಟಲಿ ಎಷ್ಟಿದಾವಪ್ಪ ಅಂತಂದ್ರೆ 3 ಪ್ರಶ್ನೆಗಳಿದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಟೋಟಲಿ 6 ಮಾರ್ಕ್ ಇದೆ. ಎಸ್, ಪ್ರಶ್ನೆ ಇತ್ತು, ವಾಟ್ ವಾಸ್ ದ ಮೇಜರ್ ಇನ್ಫ್ಲೂಯೆನ್ಸ್ ಡಾಕ್ಟರ್ BR ಅಂಬೇಡ್ಕರ್ ವೆನ್ ಹಿ ವಾಸ್ ಇನ್ ದ USA? ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಒರಾಸಿಯಸ್ ರೀಡರ್ ಬರಲಿಲ್ಲ ಅಂದರೆ ಇದು ಆದರೂ ಬಂದೇ ಬರ್ತದೆ. ಎಸ್, ವೆನ್ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಇನ್ ದ USA, he was drawn to the 14th amendment of the Constitution of the USA, which gave freedom to the black Americans. He saw a parallel of the situation for the depressed classes in India. When he returned to India, he came to be greatly influenced by the life and work of Mahatma Phule, the votary of a classless society and women's upliftment ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಬರೋಣ, ವಾಟ್ ಆಕ್ಟಿವಿಟೀಸ್ ಡೂ ಮೆನ್ ಡೂ ಆನ್ ದ ಲ್ಯಾಂಡ್ ಅಕಾರ್ಡಿಂಗ್ ಟು ದ ಪೋಯಮ್ I am the land? Answer, man buys land, digs and plants trees, grows fruit on it. Children dance and play on land. Man also fences and makes boundaries over the land. Man pollutes the land by wagging over war ಅಂತಕ್ಕಂಥದ್ದನ್ನು ಬರೆದ್ರೆ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಸೊ 2 ಅಂಕ ನಿಮಗೆ ಸಿಗ್ತದೆ. ಓಕೆನಾ, ನೆಕ್ಸ್ಟ್ ನೋಡೋಣ. ಒಂದು ಸಪ್ಲಿಮೆಂಟ್ರಿ ರೀಡಿಂಗ್ದಲ್ಲಿನ ಪ್ರಶ್ನೆ ಇತ್ತು. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. 2 ಮಾರ್ಕರ್. ಗಿವ್ ಎನ್ ಅಕೌಂಟ್ ಆಫ್ ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜಸ್ ಡಿಕಿ ಡೋಲ್ಮಾ ಪೇಸ್ಡ್ ಬಿಫೋರ್ ಸಿ ವಾಸ್ ಕ್ವಾಲಿಫೈಡ್ ಫಾರ್ ದಿಸ್ ಅಂತ ಕೇಳಿದ್ದಾರೆ. ಆನ್ಸರ್, ಡಿಕಿ ಡೋಲ್ಮಾ ವಾಸ್ ಬೋರ್ನ್ ಇನ್ ಅ ಪುವರ್ ಫ್ಯಾಮಿಲಿ. ವೆನ್ ಸಿ ವಾಸ್ 11 years, ಸಿ ಲಾಸ್ಟ್ ಹರ್ ಮದರ್ ಆ್ಯಂಡ್ ಲಾಸ್ಟ್ ಹರ್ ಎಲ್ಡರ್ ಬ್ರದರ್ ಟು. ಸಿ ಸಫರ್ಡ್ ಅ ಲಾಟ್ ಅಂತಕ್ಕಂಥ ಕೀ ಪಾಯಿಂಟ್ಸ್ ಬರೆದ್ರೆ ನಿಮಗೆ 2 ಮಾರ್ಕರ್ ಗ್ಯಾರಂಟಿ ಕೊಡ್ತಾರೆ. ಇನ್ನು ಒಂದು 3rd ಲೆಸನ್ದಲ್ಲಿರ್ತಕ್ಕಂಥ RC ಕೊಟ್ಟಿತ್ತು. ಅದು ಯಾವುದಿದಪ್ಪ ಅಂದ್ರೆ, ಇಟ್ ಟುಕ್ ಮಂತ್ಸ್ ಆಫ್ ನೆಗೋಟೇಷನ್ ಟು ಕೇಮ್ ಟು ಎನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್, ಹಿ ವಾಸ್ ಇನ್ ನೋ ಹರಿ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇಲ್ಲಿ ಏನಿದೆ ಅಂತಂದರೆ, ಹೂ ಈಸ್ ದ ಓಲ್ಡ್ ಮ್ಯಾನ್ ಹಿಯರ್ ಅಂತ ಕೇಳಿದ್ದಾರೆ. ಸೊ ಡಾನ್ ಅನ್ಸೆಲ್ಮೋ ಅಂತ ಬರಿಬೇಕು. ವಾಟ್ ವಾಸ್ ದ ನೆಗೋಟೇಷನ್ ಅಬೌಟ್ ಅಂತ ಕೇಳಿದ್ದಾರೆ. ಸೆಲ್ಲಿಂಗ್ ಆಫ್ ದ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್ ಇದೆ. ಸಿ ವೈ ಡು ಯು ಥಿಂಕ್ ಇಟ್ 2 months ಆರ್ ಹಿಮ್ ಇಟ್ ಕೇಮ್ ಟು ಎನ್ ಅಂಡರ್ಸ್ಟ್ಯಾಂಡಿಂಗ್ ಕೇಳಿದರೆ. ಹಿ ವಾಸ್ ಇನ್ ನೋ ಹರಿ ಟು ಸೆಲ್ ದ ಲ್ಯಾಂಡ್ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಐ ಆಮ್ ದ ಲ್ಯಾಂಡ್ ಅದು ಸಮ್ರಿ ಅದ. ಸೊ ನೀವು ಖಂಡಿತವಾಗಿ ಪ್ರಿಪೇರ್ ಮಾಡಲೇಬೇಕು. ಇದು ಪದೇ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಈ ಪ್ರಶ್ನೆ ನಿಮಗೆ ಬಂದೇ ಬರ್ತದೆ. ಸೊ ಚೆನ್ನಾಗಿ ಬೈಪಟ್ ಮಾಡಿ. ಎಸ್,
The poem I Am the Land is written by Marina de Belzanta. In this poem, the poet depicts the Mother Earth as the speaker. Mother Earth tells that she waits with patience when people claim that the land belongs to them. They occupy the land, plow, plant trees, grow fruits and grass. The children dance and play on the land. The land bears everything without a complaint. The soldiers come with guns fighting for the land. People build fences on the land to divide nations, which suffocates like chains in her neck. But Mother Earth mocks at the people's behavior with a tone of the ಸೆಲ್ಫ್ ಅಜರೇಷನ್ ಅಂತಕ್ಕಂಥ ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಓಕೆನಾ. ಒಂದು ಪ್ರೊಫೈಲ್ ರೈಟಿಂಗ್ ಕೇಳಿದ್ದಾರೆ. ಎಸ್, ಯಾರ್ದಿದೆ ನೋಡಿ. ಸೊ ನಂದೇ ಇದೆ. ಮಿಸ್ಟರ್ ಪರಶುರಾಮ್, ಏಜ್ 30 ಇಯರ್ಸ್, ಹೈಟ್ 6 feet 75 kgs, ಕ್ವಾಲಿಫಿಕೇಷನ್ MA in ಹಿಂದಿ ಆ್ಯಂಡ್ MA in ಮ್ಯೂಸಿಕ್ ಅಂತ ಹಾಕಿದ್ದೀನಿ. ಆಕ್ಯುಪೇಷನ್ ಟೀಚಸ್ ಮ್ಯೂಸಿಕ್ ಟು ಚಿಲ್ಡ್ರನ್ ಆಲ್ ಏಜಸ್. ಹಾಬೀಸ್ ಪೇಂಟಿಂಗ್ ಆ್ಯಂಡ್ ಡಾಲ್ ಮೇಕಿಂಗ್. ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಚೀರ್ಫುಲ್, ಗಿವ್ ಇಂಡಿವಿಜುವಲ್ ಅಟೆನ್ಷನ್. ಅಚೀವ್ಮೆಂಟ್ಸ್ ಪೇಂಟಿಂಗ್ ಡಿಸ್ಪ್ಲೇಡ್ ಇನ್ ಎಕ್ಸಿಬಿಷನ್ಸ್, ಪರ್ಫಾರ್ಮ್ಸ್ ಆ್ಯಟ್ ಮ್ಯೂಸಿಕಲ್ ಕನ್ಸರ್ಟ್ಸ್ ಅಂತ ಇದೆ. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ಯಾರಾಗ್ರಾಫಲ್ಲಿ ಬರಿಬೇಕು. ಮಿಸ್ಟರ್ ಪರಶುರಾಮ್ ಈಸ್ 30 years old. His height is 6 feet and weight is 70 kilograms. He holds an MA in Hindi and another in music. He has a passion for music and he teaches music for children of all ages through painting and doll making are his hobbies. He is a very good artist. His paintings are displayed in various exhibitions. He is a very talented. His own personality has earned admiration for his students ಅಂತಕ್ಕದ್ದನ್ನು ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಫ್ರೆಂಡ್ಸ್ SSLCಯ ಇಂಗ್ಲೀಷ್ನಲ್ಲಿರ್ತಕ್ಕಂಥ FA2ಗೆ ಇರ್ತಕ್ಕಂಥ ನಾನಂತೂ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕವರ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಲ್ರೆಡಿ ಒಂದು ಸೆಟ್ ವಿಡಿಯೋಗಳ ಲಿಂಕ್ ಇದ್ದಾವೆ. ಎರಡನೇ ಸೆಟ್ಟು ಕೂಡ ಬೇಗ ಬರ್ತದೆ. ಅದನ್ನು ಕೂಡ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋಗಳನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಮ್ಮದು ವಾಟ್ಸಪ್ ಗ್ರೂಪ್ ಇದ್ದಾವೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ದಯಮಾಡಿ ಅವುಗಳಿಗೆ ಬಂದು ಜಾಯ್ನ್ ಆದರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೀವೇನು ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು ಮತ್ತು ನೋಡ್ಬೋದು. ಇವು ಖಂಡಿತವಾಗಿ ನಿಮ್ಮ ಪರೀಕ್ಷೆಗೆ ಏನಿದಾವಪ್ಪ ಅಂದ್ರೆ ಒಳ್ಳೆ ಅಂಕಗಳನ್ನು ತಂದು ಕೊಡ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. SA1ಗಾಗಿನೂ ಕೂಡ ನಾವು ಬ್ಲೂ ಪ್ರಿಂಟ್ಗಳನ್ನು ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಅವೆಲ್ಲ ವಿಡಿಯೋಗಳನ್ನು ಬೇಕಾದರೆ ಚಾನಲನ್ನು ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ ಗ್ರೂಪ್ಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಒಂದು ಸೆಟ್ ಕ್ವಶನ್ ಪೇಪರ್ ನೋಡಿದರೆ ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್ಸನ್ನು ನೋಡಿ. ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದೆ ಅಂದರೆ ಹೆಚ್ಚು ಪ್ರಶ್ನೆಗಳು ಸಿಗ್ತವೆ, ಚೆನ್ನಾಗಿ ಪ್ರಾಕ್ಟೀಸ್ ಆಗ್ತದೆ, ಸೊ ಒಳ್ಳೆ ಅಂಕಗಳು ಸಿಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್.